press the bell icon on the YouTube app and never miss another update. बच्चों, आज हम था, थे, थी तथा थी इस प्रयोग के बारे में जानकारी प्राप्त करेंगे। था, थे, थी तथा थी ಈ ಪ್ರಯೋಗಗಳನ್ನು ನಾವು ಯಾವಾಗ ಬಳಕೆ ಮಾಡ್ತೀವಿ ಅನ್ನೋದಕ್ಕೆ ವ್ಯಾಕರಣ ಭಾಗವನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು ನಾವು ಸ್ವಲ್ಪ ವ್ಯಾಕರಣ ಭಾಗದ ಬಗ್ಗೆ ತಿಳ್ಕೊಂಡು ನಂತರ ಥ, ಥೇ, ಥಿ ಮತ್ತು ಥಿ ಈ ಪಾಠದ ಬಗ್ಗೆ ಗಮನ ಕೊಡೋಣಂತೆ. ಕಾಲ್ देखेंगे. काल क्रिया के जिस रूप से क्रिया के जिस रूप से उसके होने के समय का पता चलता है उसे काल कहते हैं. ಏನು ಕಾಲ ಅಂದರೆ काल क्रिया के जिस रूप से उसके होने के समय का पता चलता है उसे काल कहते हैं. क्रिया इसका मतलब है ಕೆಲಸ. ಕ್ರಿಯೆ ಅಂದರೆ ಕೆಲಸ. ಕೆಲಸ ಕ್ರಿಯಾಕ್ಕೆ ಜಿಸ್ ರೂಪ से ಕೆಲಸದ ಯಾವ ರೂಪದಿಂದ उसके होने का समय का पता चलता है ಅಂದರೆ ಆ ಕೆಲಸ ಆಗಿದೆನಾ ಅಥವಾ ಆಗ್ತಾ ಇದೆನಾ ಅಥವಾ ಮುಂದೆ ಆ ಕೆಲಸ ಆಗಬಹುದಾ ಇವುಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದೇ ಕಾಲ್. ಅಂದರೆ ಆ ಕೆಲಸ ನಡೆದಿದೆಯೋ ಅಥವಾ ನಡೆಯುತ್ತೋ ಅಥವಾ ಹಿಂದೆ ನಡೆದಿತ್ತೋ ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ಕಾಲ ಅಂತೇಳ್ಬಿಟ್ಟು ನಾವು ಕರಿತೀವಿ. ಕ್ರಿಯೆ ಅಂದರೆ ಇಲ್ಲಿ ಕೆಲಸ. ಕ್ರಿಯಾಕ್ಕೆ ಜಿಸ್ ರೂಪ से उसके होने के समय का पता चलता है. ಆ ಕೆಲಸ ನಡೆದಿದೆ ಅನ್ನೋದ್ರ ಅರಿವು ನಮಗೆ ಯಾವುದರಿಂದ ಬರುತ್ತೆ? ಆ ಸಮಯದಿಂದ ಬರುತ್ತೆ. ಅಂದರೆ ನೆನ್ನೆ ನಡೆದಿತ್ತಾ, ಹಿಂದೆ ನಡೆದಿತ್ತಾ, ಒಂದು ತಿಂಗಳು ಹಿಂಭಾಗ ನಡೆದಿತ್ತಾ, ಅಥವಾ ಇವತ್ತು ನಡೀತಾ ಇದೆನೋ ಅಥವಾ ನಾಳೆ ನಡೆಯುತ್ತೋ ಇವುಗಳ ಬಗ್ಗೆ ತಿಳ್ಕೊಳ್ಳೋದನ್ನೇ ನಾವು ಕಾಲ ಅಂತೇಳ್ಬಿಟ್ಟು ಕರಿತೇವೆ. ಉದಾಹರಣೆ के लिए जैसे उदाहरण के लिए पिता ने अपने बेटे को उपदेश दिया था. दूसरा है रजत स्कूल जा रहा है. रजत स्कूल जा रहा है. मोहन गाना गाएगा. इधर देखिए बच्चों, उदाहरण के लिए पिता ने अपने बेटे को उपदेश दिया था. पिता ने अपने बेटे को उपदेश दिया था. तथा रजत स्कूल जा रहा है. दूसरा है रजत स्कूल जा रहा है. ಮೋಹನ್ ಗಾನ ಗಾಯೇಗ. ಇಲ್ಲಿ 3 ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ. ಒಂದನೇದು ಪಿತಾನೆ ಅಪ್ನೆ ಬೇಟೆಗೂ ಉಪದೇಶ ದಿಯಾ ಥಾ. ತಂದೆ ತನ್ನ ಮಗನಿಗೆ ಉಪದೇಶ ನೀಡಿದ್ದರು ಅಂದರೆ ಆ ಕೆಲಸ ಮುಗಿದೋಗಿದೆ, ಆ ಕಾರ್ಯ ಮುಗಿದೋಗಿದೆ, ಆ ಕ್ರಿಯೆ ಮುಗಿದೋಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಥ ಪ್ರಯೋಗವನ್ನು ಮಾಡಿದ್ದೇವೆ. ಅರ್ಥ ಆಗ್ತಿದೆಯಲ್ಲ? ಪಿತಾನೆ ಅಪ್ನೆ ಬೇಟೆಗೂ ಉಪದೇಶ ದಿಯಾ ಥಾ.
ತಂದೆ ತನ್ನ ಮಗನಿಗೆ ಉಪದೇಶ ನೀಡಿದ್ದರು. ಆ ಕೆಲಸ, ಆ ಕ್ರಿಯೆ ಮುಗಿದು ಹೋಗಿದೆ. ರಜತ್ ಸ್ಕೂಲ್ ಜಾ ರಹಾ ಹೇ. ರಜತ್ ಏನ್ ಮಾಡ್ತಾ ಇದ್ದಾನೆ? ಶಾಲೆಗೆ ಹೋಗ್ತಾ ಇದ್ದಾನೆ. ರಜತ್ ಶಾಲೆಗೆ ಹೋಗ್ತಾ ಇದ್ದಾನೆ. ಜಾ ರಹಾ ಅಂದ್ರೆ ಆ ಕೆಲಸ ನಡೀತಾ ಇದೆ ಈಗ. ಮೋಹನ್ ಗಾನಾ ಗಾಯೇಗ. ಮೋಹನ ಹಾಡು ಹಾಡುತ್ತಾನೆ. ಈಗ ಹಾಡ್ತಾ ಇಲ್ಲ, ಹಾಡ್ತಾನೆ. ಅದು ನಾಳೆ ಇರ್ಬೋದು, ನಂತರ ಇರ್ಬೋದು. ಸೊ ಈ 3 ಉದಾಹರಣೆಗಳಿಂದ ನಮ್ಗೆ ಏನು ತಿಳಿಯುತ್ತೆ ಅಂದರೆ ಆ ಕಾಲದ ಪ್ರಯೋಗಗಳೇನು. ಇಲ್ಲಿ ಮೊದಲನೇ ನೋಡೋದಾದ್ರೆ, ಪಿತಾನೆ ಅಪನೆ ಬೇಟೆ ಕೋ ಉಪದೇಶ ದಿಯಾ ಥಾ. ಇಲ್ಲಿ ಥಾ ಪ್ರಯೋಗ ಆಗಿದೆ. ಸೊ ಇದನ್ನ ಏನಂತ ಕರ್ಕೊಳ್ಳೋಣ? ಭೂತಕಾಲ್. ಭೂತಕಾಲ್ ಅಂತೇಳಿ ಕರ್ಕೊಳ್ಳೋಣ. ರಜತ್ ಸ್ಕೂಲ್ ಜಾ ರಹಾ ಹೇ. ಅಟ್ ಪ್ರೆಸೆಂಟ್ ನಡೀತಾ ಇದೆ ಆ ಕೆಲಸ, ಆ ಕ್ರಿಯೆ ನಡೀತಾ ಇದೆ. ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ಹೌದಲ್ವಾ? ರಜತ್ ಸ್ಕೂಲ್ ಜಾ ರಹಾ ಹೇ. ರಜತ ಏನ್ ಮಾಡ್ತಿದ್ದಾನೆ? ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ರಹಾ ಪ್ರಯೋಗ ಆಗ್ತಾ ಇದೆ, ಜಾ ರಹಾ ಬರ್ತಾ ಇದೆ, ಕೆಲಸ ನಡೀತಾ ಇದೆ. ಜಾ ಅಂದ್ರೆ ಹೋಗೋದು, ಹೋಗ್ತಾ ಇದ್ದಾನೆ. ಸೊ ಇದನ್ನ ಏನಂತ ತಗೊಳ್ಳೋಣ? ವರ್ತಮಾನ್ ಅಂತ ತಗೊಳ್ಳೋಣ. ವರ್ತಮಾನ್ ಕಾಲ್. ಓಕೆ. ನೆಕ್ಸ್ಟ್, ಮೋಹನ್ ಗಾನ ಗಾಯೇಗ. ಮೋಹನ ಹಾಡು ಹಾಡುತ್ತಾನೆ. ಯಾವಾಗ ಆಡ್ಬೋದು? ಗಾಯೇಗ. ಇಲ್ಲಿರೋದೇನು? ಗಾಯೇಗ. ಗಾ ರಹಾ ಹೇ ಅಂದ್ರೆ ಅಟ್ ಪ್ರೆಸೆಂಟ್ ನಡೀತಾ ಇದೆ ಅಂತ. ಸೊ ಗಾಯೇಗ ಅಂತ ಬಂದಾಗ ಅದು ಮುಂದೆ ನಡೆಯುತ್ತೆ. ಹಾಗಾಗಿ ಅಲ್ಲಿ ಏನಂತ ತಗೋಬಹುದು? ಇದನ್ನ ಭವಿಷ್ಯತ್ ಕಾಲ ಅಂತ ಹೇಳ್ಬಿಟ್ಟು ತಗೋಬಹುದು. ಭವಿಷ್ಯತ್ ಕಾಲ. ಸೊ ಹಾಗಾದ್ರೆ ಈ 3 ಉದಾಹರಣೆಗಳ ಮೂಲಕ ನಮಗೆ ಗೊತ್ತಾಗಿದ್ದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಸೊ ಹಾಗಾಗಿ ಕಾಲಗಳಲ್ಲಿ 3 ಪ್ರಕಾರ ಇದೆ. ಒಂದು ಭೂತಕಾಲ, ವರ್ತಮಾನ ಕಾಲ, ನಂತರ ಭವಿಷ್ಯತ್ ಕಾಲ. ಇನ್ನು ಸುಲಭವಾದ ರೀತಿಯಲ್ಲಿ ಉದಾಹರಣೆ ಹೇಳಬೇಕು ಅಂದ್ರೆ, ನಿನ್ನೆ ಅಂದ್ರೆ ಭೂತಕಾಲ, ಇವತ್ತು ವರ್ತಮಾನ ಕಾಲ, ನಾಳೆ ಭವಿಷ್ಯತ್ ಕಾಲ. ನಿನ್ನೆ, ಇಂದು, ನಾಳೆ, ಇದರಲ್ಲೇ ಗೊತ್ತಾಗುತ್ತೆ ಭೂತಕಾಲ ಯಾವುದು, ನಿನ್ನೆ. ಇವತ್ತು ನಡೀತಾ ಇರೋ ಕ್ರಿಯೆ ಏನು ಬರುತ್ತಲ್ಲಿ? ವರ್ತಮಾನ ಕಾಲ. ನಾಳೆ ನಡೆಯುತ್ತೆ ಅನ್ನೋದು ಏನಾಯ್ತು ಅಲ್ಲಿಗೆ? ಭವಿಷ್ಯತ್ ಕಾಲ. ನೋಡೋಣಂತೆ. काल में 3 प्रकार है. काल में 3 प्रकार है. भूतकाल, वर्तमान काल, तथा भविष्यत काल. काल में 3 प्रकार है. ಭೂತಕಾಲ್, ವರ್ತಮಾನ ಕಾಲ್ ತಥಾ ಭವಿಷ್ಯತ್ ಕಾಲ್. ಕಾಲಗಳಲ್ಲಿ 3 ಪ್ರಕಾರ ಇದೆ. ಒಂದು ಭೂತಕಾಲ, ನಾ ಹೇಳಿದ್ನಲ್ಲ ಉದಾಹರಣೆಗೆ ನಿನ್ನೆ, ಹೌದಲ್ವಾ? ನಿನ್ನೆ ಅನ್ನೋದು ಕಳೆದೋಗಿರೋಂಥ ದಿನ, ಹಾಗಾಗಿ ಅದನ್ನು ಯಾವುದಕ್ಕೆ ತಗೊಳ್ಳೋಣ? ಉದಾಹರಣೆಯಾಗಿ ಭೂತಕಾಲ್ಗೆ ತಗೊಳ್ಳೋಣ. ನೆಕ್ಸ್ಟ್ ವರ್ತಮಾನ ಕಾಲ, ಅಟ್ ಪ್ರೆಸೆಂಟ್ ನಡೀತಾ ಇರೋದು, ಅದನ್ನು ಯಾವುದಕ್ಕೆ ತಗೊಳ್ತೀವಿ ನಾವು? ವರ್ತಮಾನ ಕಾಲಕ್ಕೆ. ಇನ್ನು ಭವಿಷ್ಯತ್ ಕಾಲ, ನಾಳೆ ನಡೀಬಹುದು, ಮುಂದೆ ಯಾವತ್ತಾದರೂ ನಡೀಬಹುದು. ಸೊ ಅದನ್ನು ಏನಂತ ತಗೋಬಹುದು ನಾವು? ಭವಿಷ್ಯತ್ ಕಾಲಕ್ಕೆ ತಗೋಬಹುದು. ಹಾಗಾದರೆ ಕಾಲ ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ? ಕೆಲಸ ಯಾವಾಗ ನಡೆದಿದೆ, ಅದರ ಸಮಯದ ಅವಧಿ ಏನು ಅನ್ನೋದು ಗೊತ್ತು ಮಾಡುತ್ತಲ್ಲ, ಅದನ್ನು ಕಾಲ ಅಂತೇಳಿ ನಾವು ಕರಿತೇವೆ. ಕಾಲಗಳಲ್ಲಿ 3 ಪ್ರಕಾರ ಇದೆ. ಒಂದು ಭೂತಕಾಲ, ಮತ್ತೊಂದು ವರ್ತಮಾನ ಕಾಲ, ಮೂರನೇದು ಭವಿಷ್ಯತ್ ಕಾಲ. ಭೂತಕಾಲ ಅಂದರೆ ನಡೆದು ಹೋದಂಥ ಘಟನೆಗಳು ಅಥವಾ ನಡೆದು ಹೋದಂತಹ ವಿಷಯಗಳು, ಅದರ ಅವಧಿ ಮುಗಿದೋಗಿದೆ, ಆ ಕೆಲಸ ಅಥವಾ ಆ ಕ್ರಿಯೆ ಮುಗಿದೋಗಿದ್ರೆ ಅದನ್ನು ಭೂತಕಾಲ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ವರ್ತಮಾನ ಕಾಲ, ಅಟ್ ಪ್ರೆಸೆಂಟ್ ನಡೀತಾ ಇದ್ರೆ ಅದನ್ನು ವರ್ತಮಾನ ಕಾಲ ಅಂತೇಳ್ಬಿಟ್ಟು ಕರಿತೇವೆ. ಅಂದರೆ ಕೆಲಸ ನಡೀತಾ ಇದೆ, ಕ್ರಿಯೆ ನಡೀತಾ ಇದೆ.
ಮೂರನೇದು ಭವಿಷ್ಯತ್ ಕಾಲ, ಅಂದರೆ ಆ ಕೆಲಸ ನಡೆದಿಲ್ಲ, ನಾಳೆ ನಡಿಬಹುದು, ತದನಂತರ ನಡಿಬಹುದು, ಹಾಗಾಗಿ ಅದನ್ನು ಭವಿಷ್ಯತ್ ಕಾಲ ಅಂತ ಹೇಳಿಬಿಟ್ಟು ಕರಿತೇವೆ. भूतकाल क्या है? भूतकाल क्रिया के जिस रूप से, क्रिया के जिस रूप से यह जाना जाए कि काम बीते समय में हो चुका था या हो रहा था, उसे भूतकाल कहते हैं। भूतकाल कहते हैं। देखिए बच्चों, भूतकाल क्या है? क्रिया के जिस रूप से यह जाना जाए कि काम बीते समय में हो चुका था या हो रहा था, उसे भूतकाल कहते हैं। ಏನು ಭೂತಕಾಲ ಅಂದರೆ ಕ್ರಿಯಾಕ್ಕೆ ಜಿಸ್ ರೂಪ ಸೆ ಯಹ ಜಾನಾ ಜಾಯೆ ಕಿ, ಕ್ರಿಯೆಯ ರೂಪದಿಂದ ನಮಗೆ ಗೊತ್ತಾಗೋದೇನೆಂದರೆ ಕಾಮ್ ಬೀತೆ ಸಮಯ ಹೋ ಚುಕಾತ, ಅಂದರೆ ಬೀತೆ ಸಮಯ ಅಂದರೆ ಕಳೆದು ಹೋದ ಸಮಯ, ಆ ಸಮಯದಲ್ಲಿ ಕಳೆದು ಹೋದ ಸಮಯದಲ್ಲಿ ಮುಗಿದು ಹೋಗಿದೆ, ಅದು ಆ ಸಮಯ ಮುಗಿದು ಹೋಗಿದೆ ಅಂತ ಗೊತ್ತಾಗೋದಾದರೆ, ಹೋ ಚುಕಾತ ಆ ಕೆಲಸ ಮುಗಿದಿದೆ ಅಂತ ಆದರೆ, ಯಾ ಅಥವಾ ಹೋ ರಹಾತ ಆ ಕೆಲಸ ಆಗ್ತಾ ಇತ್ತು ಆ ಸಮಯದಲ್ಲಿ ಅನ್ನೋದಾದರೆ, ಉಸೆ ಭೂತಕಾಲ್ ಕಹತೆ ಹೇ, ಅದನ್ನೇನಂತ ಕರಿತೇವೆ? ಭೂತಕಾಲ. क्रिया के जिस रूप से यह जाना जाए कि काम बीते समय में हो चुका था या हो रहा था, उसे ಭೂತಕಾಲ್ कहते हैं. ಏನು ಹಾಗಾದರೆ ಭೂತಕಾಲ ಅಂದರೆ ಕ್ರಿಯೆ, ಕೆಲಸ, ಕ್ರಿಯಾಕ್ಕೆ ಜಿಸ್ ರೂಪ ಸೆ ಯಹ ಜಾನಾ ಜಾಯೆ ಕಿ, ಆ ಕೆಲಸದಿಂದ ನಮಗೆ ಗೊತ್ತಾಗುತ್ತೆ ಕಾಮ್ ಬೀತೆ ಸಮಯ ಮೇ ಹೋ ಚುಕಾತ, ಆ ಕೆಲಸ, ಆ ಕ್ರಿಯೆ ಮೂಲಕ ಗೊತ್ತಾಗುತ್ತೆ ಆ ಕೆಲಸ ಹಿಂದೆ ಮುಗಿದು ಹೋಗಿದೆ, ಬೀತೆ ಸಮಯ ಮೇ ಕಳೆದ ಸಮಯದಲ್ಲಿ ಅದು ಮುಗಿದು ಹೋಗಿದೆ, ಅಥವಾ ಯಾ ಅಥವಾ ಹೋ ರಹಾತ ಆಗ್ತಾ ಇತ್ತು, ಆಗ ಆಗ್ತಾ ಇತ್ತು ಆ ಕೆಲಸ ಅನ್ನೋದಾದರೆ ಅದು ಭೂತಕಾಲ ಅಂತೇಳ್ಬಿಟ್ಟು ಕರಿಬಹುದು. ಸೊ ಈ ಭೂತಕಾಲಕ್ಕೆ ಸಂಬಂಧಪಟ್ಟ ಹಾಗೆ था, थे, थी तथा थी, इस पाठ के बारे में हम जानकारी प्राप्त करेंगे. था, थी, थे तथा थी. यहाँ पर हम लिंग वचन के प्रकार के बारे में जानकर आगे बढ़ेंगे. आपको पता है लिंग में दो प्रकार है, स्त्रीलिंग तथा पुल्लिंग. वचन में दो प्रकार है, एक वचन और ಬಹುವಚನ. ಮಕ್ಕಳೇ, ನಿಮಗೆ ಗೊತ್ತಿದೆ ಹಿಂದಿ ಭಾಷೆಯಲ್ಲಿ ಕೇವಲ ಎರಡು ಲಿಂಗಗಳು ಬರುತ್ತೆ, ಒಂದು ಸ್ತ್ರೀಲಿಂಗ ಮತ್ತೊಂದು ಪುಲ್ಲಿಂಗ. ನಪುಂಸಕ ಲಿಂಗವನ್ನು ನಾವು ಇಲ್ಲಿ ಬಳಕೆ ಮಾಡಲ್ಲ, ಅದನ್ನು ಕನ್ನಡದಲ್ಲಿ ಮಾತ್ರ ಬಳಕೆ ಮಾಡ್ತೀವಿ. ಹಾಗಾಗಿ ನಿರ್ಜೀವ ವಸ್ತುಗಳನ್ನು ಸಹ ಕೆಲವೊಂದು ನಿಯಮಗಳ ಆಧಾರದ ಮೇಲೆ ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಅಂತೇಳಿ ಅದನ್ನು ವಿಭಾಗ ಮಾಡ್ಕೊಳ್ತೀವಿ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ಹೌದಲ್ವಾ? ಸೊ ಹಾಗಾದರೆ ಇವತ್ತೇನು ಮಾಡೋಣ, ಥಾ, ಥೇ, ತಿ, ಥಿ ಪ್ರಯೋಗವನ್ನು
ಲಿಂಗಗಳ ಆಧಾರದ ಮೇಲೆ ಮತ್ತು ವಚನಗಳ ಆಧಾರದ ಮೇಲೆ ಜೊತೆಗೆ ಕಾಲದ ಆಧಾರದ ಮೇಲೆ ತಿಳಿತಾ ಹೋಗೋಣ. ಹಾಗಾಗಿ ನಾವೀಗ ಕಾಲ ಅಂದ್ರೆ ಏನು ಅಂತ ನೋಡಿದ್ವಿ, ಕಾಲದಲ್ಲಿರ್ತಕ್ಕಂಥ ವಿಧಗಳನ್ನು ನೋಡಿದ್ವಿ, ಹೌದಲ್ವಾ? ಅದನ್ನು ಯಾವಾಗ ಬಳಕೆ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಸೊ ಇದು ಥಾ ಥೇ ಥಿ ಪ್ರಯೋಗವನ್ನು ನಾವು ಸಾಮಾನ್ಯವಾಗಿ ಭೂತಕಾಲ ಸಮಯದಲ್ಲಿ ಉಪಯೋಗ ಮಾಡ್ತೀವಿ. ಹಾಗಾಗಿ ಭೂತಕಾಲದ ಬಗ್ಗೆ ಮಾತ್ರ ನಾವೀಗ ಮಾಹಿತಿಯನ್ನು ಪಡ್ಕೊಂಡ್ವಿ. ನೋಡೋಣಂತೆ. था, थे, थी तथा थी. पहले मैं इस पाठ को पढ़ती हूँ, ध्यान से सुनिए तथा देखिए. था, थे, थी, थी, पेज नंबर 77. अमित एक सिपाही था, वह देश की रक्षा करता था. अमित एक सिपाही था, वह देश की रक्षा करता था. राकेश और राहिल मित्र थे, वे रोज शाम को खेलते थे. राकेश और राहिल मित्र थे, वे रोज शाम को खेलते थे. आरती अच्छी खिलाड़ी थी, वह दादी की लाडली थी. आरती अच्छी खिलाड़ी थी, वह दादी की लाडली थी. रूपा और सलमा सहेलियां थी. रूपा और सलमा सहेलियां थी, वे झूला झूलती थी. वे झूला झूलती थी. देखेंगे बच्चों, अमित एक सिपाही था. अमित एक सिपाही था. अमित एक सिपाही था. वह देश की रक्षा करता था. यहाँ पर देखिए बच्चों, अमित एक सिपाही था, वह देश की रक्षा करता था. ಅಮಿತ ಒಬ್ಬ ಸೈನಿಕನಾಗಿದ್ದ, ಸೇನೆಯಲ್ಲಿ ಸೈನಿಕನಾಗಿದ್ದ. ಅಮಿತ್ ಏಕ್ ಸಿಪಾಹಿ ತಾ, ಅಮಿತ ಒಬ್ಬ ಸೈನಿಕನಾಗಿದ್ದನು. ವ ದೇಶ ಕಿ ರಕ್ಷಾ ಕರ್ತಾ ತಾ, ಅಮಿತ ಏನು ಕೆಲಸ ಮಾಡ್ತಿದ್ದ? ಸೈನಿಕನಾಗಿದ್ದ, ಅವನು ದೇಶವನ್ನ ರಕ್ಷಣೆ ಮಾಡುತ್ತಿದ್ದನು. ಸೊ ಇಲ್ಲ ಹೇಗಾಗಿದೆ ಅಂದರೆ, ಅಮಿತ್ ಅನ್ನೋದು ಪುಲ್ಲಿಂಗ ಶಬ್ದ, ಒಬ್ಬನೇ ಇದ್ದಾನೆ. ಸೊ ಇಲ್ಲಿ ಥಾ ಅನ್ನೋ ಪ್ರಯೋಗವನ್ನು ನಾವು ಬಳಕೆ ಮಾಡಿದ್ದೀವಿ. ನಾನು ಆಗ್ಲೇ ಹೇಳಿದೆ ನಿಮಗೆ, ಈ ಪಾಠದಲ್ಲಿ ನಾವು ಏನು ಮಾಡೋಣ, ಕಾಲದ ಜೊತೆಗೆ ಲಿಂಗ ಮತ್ತು ವಚನಗಳ ಆಧಾರದ ಮೇಲೆ ಥಾ ಪ್ರಯೋಗವನ್ನು, ಥೇ ಪ್ರಯೋಗವನ್ನು, ಥಿ ಪ್ರಯೋಗವನ್ನು, ಜೊತೆಗೆ ಥಿ ಬಿಂದು ಇರ್ತಕ್ಕಂಥ ಥಿ ಪ್ರಯೋಗವನ್ನು ಹೇಗೆ ಬಳಕೆ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಅಮಿತ್ ಇಲ್ಲಿ ಒಬ್ಬನೇ ಇದ್ದಾನೆ, ಜೊತೆಗೆ ಪುಲ್ಲಿಂಗ ಶಬ್ದ, ಹಾಗಾಗಿ ಥಾ ಪ್ರಯೋಗ ಇಲ್ಲಿ ಆಗಿದೆ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಅಮಿತ್ ಅನ್ನೋದು ಪುಲ್ಲಿಂಗ ಶಬ್ದ, ಹೌದಲ್ವಾ? ಹಾಗಾಗಿ ಇಲ್ಲಿ ಥಾ ಪ್ರಯೋಗವನ್ನು ಬಳಕೆ ಮಾಡಿದ್ದೀವಿ. ಅಮಿತ್ ಅನ್ನೋನು ಒಬ್ಬನೇ ಇರೋದು ಥಾ ಪ್ರಯೋಗ ಆಗಿದೆ. ಸೊ ನಾವು ಏಕವಚನ ಮತ್ತು ಬಹುವಚನ, ಸ್ತ್ರೀಲಿಂಗ, ಪುಲ್ಲಿಂಗ ಇವುಗಳ ಆಧಾರದ ಮೇಲೆ ಥಾ ಪ್ರಯೋಗವನ್ನು ಬಳಕೆ ಮಾಡ್ತೀವಿ, ಥಿ ಪ್ರಯೋಗವನ್ನು ಬಳಕೆ ಮಾಡ್ತೀವಿ, ಥೇ ಪ್ರಯೋಗವನ್ನು ಬಳಕೆ ಮಾಡ್ತೀವಿ, ಜೊತೆಗೆ ಥಿ ಬಿಂದು ಇರ್ತಕ್ಕಂಥ ಥಿ ಪ್ರಯೋಗವನ್ನು ಮಾಡ್ತೀವಿ. ಹಾಗಾಗಿ ನೀವು ಗಮನ ಕೊಟ್ಟು ನೋಡಬೇಕು ಮಕ್ಕಳೇ. ಅಮಿತ್ ಏಕ ಸಿಪಾಹಿ ತಾ, ಇಲ್ಲಿ ಅಮಿತ್ ಅನ್ನೋನು ಒಬ್ಬನೇ ಇದ್ದಾನೆ, ಸೊ ಪುಲ್ಲಿಂಗ ಶಬ್ದ, ಹಾಗಾಗಿ ಇಲ್ಲಿ ಥಾ ಪ್ರಯೋಗವನ್ನು ನಾವು ಬಳಕೆ ಮಾಡಿದ್ದೀವಿ. ವ ದೇಶ ಕಿ ರಕ್ಷಾ ಕರ್ತಾ ತಾ, ಅಮಿತ್ ದೇಶ ಕಿ ರಕ್ಷಾ ಕರ್ತಾ ತಾ. ಇಲ್ಲಿ ವಹ ಅಂದರೆ ಅವನು, ಅವನು ಏಕವಚನದಲ್ಲಿದೆ ತಾನೆ, ವಹ ಅಂದರೆ ಅವನು ಏಕವಚನದಲ್ಲಿದೆ, ಜೊತೆಗೆ ಥಾ ಬಂದಿದೆ. ಪುಲ್ಲಿಂಗ ಶಬ್ದ ಇತ್ತು, ಹಾಗಾಗಿ ನಾವು ಥಾ ಪ್ರಯೋಗ ಮಾಡಿದ್ವಿ. ಇಲ್ಲಿ ಒಬ್ಬನೇ ಇರೋದ್ರಿಂದ ಏಕವಚನ ಆಯಿತು ಇದು, ಹಾಗಾಗಿ ನಾವು ಥಾ ಬಳಕೆ ಮಾಡಿದ್ವಿ. ಇಲ್ಲೂ ಕೂಡ ಅವನು ಅನ್ನೋ ಪ್ರಯೋಗ ಮಾಡಿದ್ವಿ, ಅದು ಏಕವಚನದಲ್ಲಿ ಬರುತ್ತೆ, ಹೌದಲ್ವಾ? ಅವನು ದೇಶದ ರಕ್ಷಣೆಯನ್ನು ಮಾಡುತ್ತಿದ್ದನು, ಥಾ ಪ್ರಯೋಗ ಆಗಿದೆ. ಸೊ ಅಮಿತ್ ಇದ್ದಾಗ ಥಾ ಬಂತು, ವಹ ಇದ್ದಾಗಲೂ ಥಾ ಬಂತು. राकेश और राहिल मित्र थे, वे रोज शाम को खेलते थे. राकेश और राहिल मित्र थे. राकेश
राकेश और राहिल, राकेश और राहिल मित्र थे। वे रोज शाम को खेलते थे। इधर देखिए बच्चों, राकेश और राहिल मित्र थे। यहाँ पर ते प्रयोग हुआ है, क्यों? राकेश और राहिल है। ಇಲ್ಲಿ ರಾಕೇಶ ಒಬ್ಬ ಹುಡುಗ, ಜೊತೆಗೆ ರಾಹಿಲ್ ಅನ್ನೋ ಒಬ್ಬ ಹುಡುಗ, ಇವರಿಬ್ರು ಕೂಡ ಏನು ಸ್ನೇಹಿತರಾಗಿದ್ದರು. ಹಾಗಾಗಿ ಇಲ್ಲಿ ಬಹುವಚನ ಕ್ರಿಯೆಗೆ ಥೇ ಪ್ರಯೋಗವನ್ನು ನಾವು ಬಳಕೆ ಮಾಡಿದ್ದೀವಿ. ರಾಕೇಶ್ ಪುಲ್ಲಿಂಗ ಶಬ್ದ, ರಾಹಿಲ್ ಪುಲ್ಲಿಂಗ ಶಬ್ದ. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರನ್ನು ತಗೊಂಡಿರೋದಕ್ಕೆ ನಾವು ಥೇ ಪ್ರಯೋಗವನ್ನು ಮಾಡಿದ್ವಿ. ಜೊತೆಗೆ ಅದು ಪುಲ್ಲಿಂಗ ಶಬ್ದ. ಅರ್ಥ ಆಗ್ತಿದೆ ಅಲ್ವಾ? ರಾಕೇಶ್ ಔರ್ ರಾಹಿಲ್ ಮಿತ್ರ ಥೇ. ರಾಕೇಶ ಮತ್ತು ರಾಹಿಲ್ ಮಿತ್ರರಾಗಿದ್ದರು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ರಾಕೇಶ್ ಪುಲ್ಲಿಂಗ ಶಬ್ದ, ರಾಹಿಲ್ ಪುಲ್ಲಿಂಗ ಶಬ್ದ, ಜೊತೆಗೆ ಥೇ ಪ್ರಯೋಗ ನಾವು ಏನಕ್ಕೆ ಬಳಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರಿದೆ. ಅರ್ಥ ಆಗ್ತಿದೆಯಲ್ಲ? ಇಬ್ಬರು ವ್ಯಕ್ತಿಗಳ ಹೆಸರಿದ್ದಾಗ ಅದು ಬಹುವಚನ ಕ್ರಿಯೆ ಆಯಿತು. ಸೊ ಹಾಗಾಗಿ ಥೇ ಪ್ರಯೋಗವನ್ನು ನಾವಿಲ್ಲಿ ತಗೊಂಡಿದ್ದೀವಿ. ವೇ ರೋಜ್ ಶಾಮ್ ಕೋ ಖೇಲ್ತೆ ಥೇ. ವೇ ಅಂದರೆ ಇಲ್ಲಿ ಅವರು, ಇಬ್ಬರಿದ್ದಾರಲ್ಲ, ಹಾಗಾಗಿ ಅವರು. वे रोज शाम को खेलते थे. ಅವರು ರೋಜ್ ಪ್ರತಿನಿತ್ಯ, ಶಾಮ್ ಸಂಜೆ, ಖೇಲ್ತೆ ಥೇ ಆಟ ಆಡುತ್ತಿದ್ದರು. ಅರ್ಥ ಆಗ್ತಿದೆನಾ? वे रोज शाम को खेलते थे. ಅವರು ಪ್ರತಿದಿನ ಸಂಜೆ ಆಟ ಆಡುತ್ತಿದ್ದರು. ಇಲ್ಲಿ ವೇ ಪ್ರಯೋಗ ಏನಕ್ಕೆ ಬಂದಿದೆ? ವೇ ಪ್ರಯೋಗ ರಾಕೇಶ್ ಮತ್ತು ರಾಹಿಲ್ ಇಬ್ರು ಇರೋದ್ರಿಂದ ಅವರು ಅನ್ನೋ ಪದವನ್ನು ನಾವಿಲ್ಲಿ ಬಳಕೆ ಮಾಡಿದ್ದೀವಿ. ಅವರು ಪ್ರತಿನಿತ್ಯ ಏನು ಮಾಡ್ತಾ ಇದ್ರು? ಆಟ ಆಡ್ತಾ ಇದ್ರು. ಸೊ ಹಾಗಾಗಿ ಥೇ ಪ್ರಯೋಗವನ್ನು ಇಲ್ಲಿ ಮಾಡಿರೋದು. ರೋಸ್ ಅಂದರೆ ಪ್ರತಿನಿತ್ಯ, ರೋಸ್ ಪ್ರತಿನಿತ್ಯ. ಶಾಮ್ ಸಂಜೆ, ಶಾಮ್ ಸಂಜೆ. ಖೇಲ್ನಾ ಅಂದರೆ ಆಟ ಆಡೋದು. वे रोज शाम को खेलते थे. ಅವರು ಪ್ರತಿದಿನ ಸಂಜೆ ಆಟ ಆಡುತ್ತಿದ್ದರು. ಸೊ ಇಲ್ಲಿ ಬರೆದಿದ್ದೀನಿ, ರೋಸ್ ಅಂದರೆ ಪ್ರತಿನಿತ್ಯ, ಶಾಮ್ ಅಂದರೆ ಸಂಜೆ. ಆಯ್ತಾ? ಮಿತ್ರ ವಿಲೋಮ ಶಬ್ದ ಹೇ ಶತ್ರು. ಮಿತ್ರ ಶತ್ರು. ಶಾಮ್ ಸಬೇರೆ, ಶಾಮ್ ಸಬೇರೆ. ಸಬೇರೆ ಅಂದರೆ ಮುಂಜಾನೆ ಅಂತ ಅರ್ಥ ಕೊಡುತ್ತಲ್ಲ. ಜೊತೆಗೆ ಇಲ್ಲಿ ಏಕ್ ಸಿಪಾಯಿತ ಅಂತ ಇದೆ. ಏಕ್ ಅನ್ಯವಚನ ರೂಪ, ಅನೇಕ್. ಇಲ್ಲಿ ನೋಡೋದಾದ್ರೆ ಶಾಮ್ ಸಬೇರೆ, ದಿನ್ ರಾತ್, ದಿನ್ ರಾತ್. ಸೊ ಹಾಗಾದ್ರೆ ಇಲ್ಲಿ ಏನು ಮಾಡಿದ್ವಿ ನಾವು? ಅಮಿತ್ ಏಕ್ ಸಿಪಾಹಿ ತಾ. ಅಮಿತ ಇಲ್ಲಿ ಒಬ್ಬನೇ ಇದ್ದಾನೆ, ಅದು ಪುಲ್ಲಿಂಗ ಶಬ್ದ, ಹಾಗಾಗಿ ಥಾ ಪ್ರಯೋಗವನ್ನು ನಾವು ಬಳಕೆ ಮಾಡಿದ್ವಿ. ವಹ ಅನ್ನೋದು ಅವನು ಅಂತ ಅರ್ಥ ಕೊಡುತ್ತೆ. ಸೊ ಇದು ಏಕವಚನ ಆಗುತ್ತೆ, ಜೊತೆಗೆ ಪುಲ್ಲಿಂಗ ಶಬ್ದ ಆಗುತ್ತೆ, ಹಾಗಾಗಿ ನಾವು ಥಾ ಪ್ರಯೋಗವನ್ನು ಮಾಡಿದ್ವಿ. ಇನ್ನು ರಾಕೇಶ ಮತ್ತು ರಾಹಿಲ್ ಇಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರಿರೋದ್ರಿಂದ ಥೇ ಪ್ರಯೋಗವನ್ನು ನಾವು ಬಳಕೆ ಮಾಡ್ಕೊಂಡ್ವಿ. वे रोज शाम को खेलते थे. ಪ್ರತಿದಿನ ಸಂಜೆ ಅವರು ಏನು ಮಾಡ್ತಾ ಇದ್ರು? ಆಟ ಆಡ್ತಾ ಇದ್ರು. ಹಾಗಾಗಿ ಇಲ್ಲಿ ವೇ ಅನ್ನೋದು ಅವರು ಅಂತ ಪ್ರಯೋಗ ಕೊಡುತ್ತೆ, ಅರ್ಥ ಕೊಡುತ್ತೆ. ಸೊ ಇಲ್ಲಿ ಇಬ್ರು ಇರೋದ್ರಿಂದ ಥೇ ಪ್ರಯೋಗವನ್ನು ನಾವು ಮಾಡಿದ್ದೀವಿ. ಪುಲ್ಲಿಂಗ ಶಬ್ದ ಬಹುವಚನ ಕ್ರಿಯೆಯಲ್ಲಿದ್ದಾಗ ಥೇ ಪ್ರಯೋಗವನ್ನು ಮಾಡ್ತೀವಿ. ಅಂದರೆ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿರ್ಬೋದು ಅಥವಾ ವಸ್ತುಗಳಿರ್ಬೋದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳಿರ್ಬೋದು. ಆಗ ಏನು ಮಾಡ್ತೀವಿ? ಥೇ ಪ್ರಯೋಗವನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ನು ಅಮಿತ್ ಇಲ್ಲಿ ಒಬ್ಬನೇ ಇರೋದ್ರಿಂದ ಥಾ ಪ್ರಯೋಗವನ್ನು ಮಾಡಿದ್ದೀವಿ. ರಾಕೇಶ್ ಮತ್ತು ರಾಹಿಲ್ ಇಬ್ರು ಇರೋದ್ರಿಂದ ಥೇ ಪ್ರಯೋಗವನ್ನು ಮಾಡಿದ್ದೀವಿ. ಜೊತೆಗೆ ಇದು ರಾಹಿಲ್ ಮತ್ತು ರಾಕೇಶ್ ಅನ್ನೋದು ಪುಲ್ಲಿಂಗ ಶಬ್ದ.
आगे देखेंगे बच्चों। आरती अच्छी खिलाड़ी थी। आरती अच्छी खिलाड़ी थी। वह दादी की लाडली थी। वह दादी की लाडली थी। यहां पर देखिए, आरती अच्छी खिलाड़ी थी। खिलाड़ी थी। वह दादी की लाडली थी। लाडली 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 प्रीति पात्रಳು। प्रीति पात्रಳು। यहाँ पर देखिए, आरती अच्छी खिलाड़ी थी। आरती ಒಳ್ಳೆ ಕ್ರೀಡಾಪಟು। खिलाड़ी ಅಂದ್ರೆ ಕ್ರೀಡಾಪಟು। ಆರತಿ ಅಚ್ಚಿ ಕಿಲಾಡಿ ಥಿ। ಇಲ್ಲಿ ಆರತಿ ಅನ್ನೋದು ಒಬ್ಳೇ ಇದ್ದಾಳೆ, ಜೊತೆಗೆ ಸ್ತ್ರೀಲಿಂಗ ರೂಪ, ಹಾಗಾಗಿ ನಾವು ಥಿ ಪ್ರಯೋಗವನ್ನ ಮಾಡಿದ್ದೀವಿ। ಯಹಾ ಪರ್ ಆರತಿ ಅಚ್ಚಿ ಖಿಲಾಡಿ ಥಿ। ಆರತಿ ಒಬ್ಬ ಒಳ್ಳೆ ಕ್ರೀಡಾಪಟು ಆಗಿದ್ದಳು। ಒಬ್ಳೇ ಇರೋದಲ್ಲಿ ಸ್ತ್ರೀಲಿಂಗ ರೂಪ ಇದೆ, ಹಾಗಾಗಿ ನಾವು ಥಿ ಪ್ರಯೋಗವನ್ನ ಬಳಕೆ ಮಾಡಿದ್ದೀವಿ। ತದನಂತರ ಅವಳು ಅವಳು ವ ದಾದಿ ಕಿ ಲಾಡ್ಲಿ ಥಿ। ಅಜ್ಜಿಗೆ ಪ್ರೀತಿ ಪಾತ್ರಳಾಗಿದ್ದಳು। ಯಾರು? ಆರತಿ ಅನ್ನೋ ಹುಡುಗಿ। ವ ಅಂದ್ರೆ ಇಲ್ಲಿ ಅವಳು ಅಂತ ಅರ್ಥ ಕೊಡುತ್ತೆ। ಅವಳು ಯಾರಿಲ್ಲಿ? ಆರತಿ। ಸೊ ಹಾಗಾಗಿ ಅವಳು ಇಲ್ಲಿ ಥಿ ಪ್ರಯೋಗವನ್ನ ಮಾಡ್ತೀವಿ। ಸ್ತ್ರೀಲಿಂಗ ರೂಪ ಇದೆ, ಥಿ ಪ್ರಯೋಗ ಮಾಡಿದ್ದೀವಿ। ಇಲ್ಲೂ ಕೂಡ ಸ್ತ್ರೀಲಿಂಗ ರೂಪ ಅವಳು ಅನ್ನೋ ಪದ, ಹಾಗಾಗಿ ಥಿ ಪ್ರಯೋಗವನ್ನ ಮಾಡಿದ್ದೀವಿ। ವ ದಾದಿ ಕಿ ಲಾಡ್ಲಿ ಥಿ। ಅವಳು ಅಜ್ಜಿಯ ಪ್ರೀತಿ ಪಾತ್ರಳಾಗಿದ್ದಳು। ಆರತಿ ಒಬ್ಬ ಒಳ್ಳೆಯ ಕ್ರೀಡಾಪಟು ಆಗಿದ್ದಳು, ಜೊತೆಗೆ ಅಜ್ಜಿಯ ಪ್ರೀತಿ ಪಾತ್ರಳು ಆಗಿದ್ದಳು। ಯಾರು? ಆರತಿ। ಸೊ ಹಾಗಾಗಿ ಇಲ್ಲಿ ಆರತಿ ಅನ್ನೋ ಶಬ್ದಕ್ಕೆ ನಾವು ಥಿ ಪ್ರಯೋಗ ಹಾಕೊಂಡಿದ್ದೀವಿ। ವ ಅನ್ನೋ ಶಬ್ದ ಬಂದಾಗ ಏನು ಮಾಡಿದ್ದೀವಿ? ಥಿ ಪ್ರಯೋಗವನ್ನ ಮಾಡಿದ್ದೀವಿ। ಹಾಗಾದ್ರೆ ಇಲ್ಲಿ ಗೊತ್ತಾಗದೇನು, ಸ್ತ್ರೀಲಿಂಗ ಶಬ್ದ ಬಳಕೆ ಮಾಡಿದಾಗ ಅದು ಕೂಡ ಏಕವಚನ ಶಬ್ದ ಇದ್ದಾಗ, ಸ್ತ್ರೀಲಿಂಗ ಶಬ್ದ ಇದ್ದು ಏಕವಚನದಲ್ಲಿದ್ದಾಗ ಥಿ ಪ್ರಯೋಗವನ್ನ ನಾವು ಮಾಡ್ತೀವಿ। आगे देखेंगे बच्चों। रूपा और सलमा सहेलियां थी। वे झूला झूलती थी। रूपा और सलमा सहेलियां थी। वे झूला झूलती थी। रूपा और सलमा, रूपा और सलमा सहेलियां थी। वे झूला झूलती थी। वे झूला झूलती थी। यहाँ पर ध्यान से देखिए बच्चों, रूपा और सलमा सहेलियां थी। सहेलियां ಗೆಳತಿಯರು। सहेलियां ಗೆಳತಿಯರು। ರೂಪಾ और ಸಲ್ಮಾ ಸಹೇಲಿಯಾಂ ಥಿ। ರೂಪಾ ಮತ್ತೆ ಸಲ್ಮಾ ಇಬ್ರು ಏನಾಗಿದ್ರು? ಗೆಳತಿಯರಾಗಿದ್ದರು। ಹಾಗಾಗಿ ಇಲ್ಲಿ ಥಿ ಪ್ರಯೋಗಕ್ಕೆ ಬಿಂದು ಬಂದಿದೆ। ರೂಪಾ ಒಬ್ಬ ಹುಡುಗಿ, ಜೊತೆಗೆ ಸಲ್ಮಾ ಒಬ್ಬ ಹುಡುಗಿ। ಇಲ್ಲಿ
ರೂಪಾ ಮತ್ತು ಸಲ್ಮಾ ಇಬ್ಬರು ಗೆಳತಿಯರಾಗಿದ್ದರು. ಸ್ತ್ರೀಲಿಂಗ ಶಬ್ದ ಇರೋದ್ರಿಂದ ಸಲ್ಮಾ ಅನ್ನೋದು ರೂಪಾ ಅನ್ನೋದು ಸ್ತ್ರೀಲಿಂಗ ಶಬ್ದ, ಹಾಗಾಗಿ ಥೀ ಪ್ರಯೋಗ ಆಗಿದೆ. ಜೊತೆಗೆ ರೂಪಾ ಒಬ್ಳು ಹುಡುಗಿ ಇದ್ದಾಳೆ, ಸಲ್ಮಾನ ಒಬ್ಬ ಹುಡುಗಿ ಇದ್ದಾಳೆ. ಸೊ ಇಬ್ರು ಇರೋದ್ರಿಂದ ಇಲ್ಲಿ ವ್ಯಕ್ತಿಗಳು, ಸೊ ತೀಗೆ ಏನು ಮಾಡಿದ್ವಿ, ಬಿಂದುವನ್ನು ಹಾಕಿದ್ವಿ. ಅರ್ಥ ಆಗ್ತಿದೆಯಲ್ಲ? ಸ್ತ್ರೀಲಿಂಗ ರೂಪ ಇದ್ದು ಬಹುವಚನ ಕ್ರಿಯೆಯಲ್ಲಿದ್ದಾಗ ಥೀಗೆ ಬಿಂದು ಬರುತ್ತೆ. ಸ್ತ್ರೀಲಿಂಗ ರೂಪದಲ್ಲಿದ್ದು ಬಹುವಚನ ಕ್ರಿಯೆ ಇದ್ದಾಗ ಥೀಗೆ ಬಿಂದು ಬರುತ್ತೆ. वे झूला झूलती थी, झूला झूला ಜೋಕಾಲಿ. झूला ಜೋಕಾಲಿ. झूलती ಅಂದ್ರೆ ಜೀಕುವುದು. झूलती ಅಂದ್ರೆ ಜೀಕುವುದು. वे झूला झूलती थी. ಇಲ್ಲಿ ವೇ ಅಂದರೆ ಅವರು, ಇಬ್ರು ಇದ್ದಾರೆ ತಾನೆ, ರೂಪಾ ಮತ್ತು ಸಲ್ಮಾ ಇಬ್ರು ಇದ್ದಾರಲ್ಲಿ, ಹಾಗಾಗಿ ವೇ ಅಂದರೆ ಅವರು ಅಂತ ಬರುತ್ತೆ. ಜೊತೆಗೆ ಸ್ತ್ರೀಲಿಂಗ ಶಬ್ದಗಳಾಗಿರೋದ್ರಿಂದ ಥೀಗೆ ಬಿಂದು ಬರುತ್ತೆ. ವೇ ಝೂಲಾ ಝೂಲ್ತಿ ಥಿ, ಅವರು ಜೋಕಾಲಿಯನ್ನು ಜೀಕುತ್ತಿದ್ದರು. ಜೋಕಾಲಿಯಲ್ಲಿ ಕೂತಾಗ ನಾವು ಜೀಕ್ತಿ ತಾನೆ ಮುಂದಕ್ಕೆ ಹೋಗೋದಕ್ಕೆ, ಸೊ ಝೂಲ್ತಿ ಅಂದರೆ ಜೀಕುವುದು. ವೇ ಝೂಲಾ ಝೂಲ್ತಿ ಥಿ, ಅವರು ಜೋಕಾಲಿಯನ್ನು ಜೀಕುತ್ತಿದ್ದರು ಅಂತ ಬರುತ್ತೆ ಇಲ್ಲಿ. ಸೊ ಹಾಗಾದರೆ ನಾವು ಥಾ ಪ್ರಯೋಗವನ್ನು ಯಾವಾಗ ಬಳಕೆ ಮಾಡಿದ್ವಿ? ಪುಲ್ಲಿಂಗ ಶಬ್ದ ಇದು ಏಕವಚನ ಕ್ರಿಯೆಯಲ್ಲಿ ಇತ್ತು ಅಂದರೆ ಥಾ ಪ್ರಯೋಗವನ್ನು ಮಾಡಿದ್ವಿ, ಹೌದಲ್ವಾ? ಅದೇ ರೀತಿ ಥೇ ಪ್ರಯೋಗವನ್ನು ಯಾವಾಗ ಮಾಡಿದ್ವಿ? ಬಹುವಚನ ಕ್ರಿಯೆ ಇದ್ದು ಪುಲ್ಲಿಂಗ ಶಬ್ದಗಳಿದ್ದಾಗ ಬಹುವಚನ ಕ್ರಿಯೆಯಾಗಿ ಥೇ ಪ್ರಯೋಗವನ್ನು ಮಾಡಿದ್ವಿ. ಬಹುವಚನ ಕ್ರಿಯೆ ಇದ್ದು ಜೊತೆಗೆ ಪುಲ್ಲಿಂಗ ಶಬ್ದಗಳಿದ್ದಾಗ ಥೇ ಪ್ರಯೋಗವನ್ನು ಮಾಡಿದ್ವಿ. ಅದೇ ರೀತಿ ಥೀ ಪ್ರಯೋಗವನ್ನು ಯಾವಾಗ ಮಾಡಿದ್ವಿ? ಸ್ತ್ರೀಲಿಂಗ ಶಬ್ದ ಇದ್ದು ಏಕವಚನದಲ್ಲಿದ್ದಾಗ ಅದು ಥೀ ಪ್ರಯೋಗವನ್ನು ನಾವು ಮಾಡಿದ್ವಿ. ಅದೇ ರೀತಿ ಥೀಗೆ ಬಿಂದು ಪ್ರಯೋಗ ಯಾವಾಗ ಮಾಡಿದ್ವಿ? ನಾವು ಸ್ತ್ರೀಲಿಂಗ ರೂಪ ಇದ್ದು ಬಹುವಚನ ಕ್ರಿಯೆಯಲ್ಲಿ ಇದ್ದಾಗ ಮಾತ್ರ ನಾವೇನು ಮಾಡಿದ್ವಿ? ಥೀ ಪ್ರಯೋಗವನ್ನು ಮಾಡಿದ್ವಿ. ಅರ್ಥ ಆಗ್ತಿದೆ ಅಲ್ವಾ? ರೂಪಾ ಅವ್ರ ಸಲ್ಮಾ ಸಹೇಲಿಯಾತಿ, ರೂಪಾ ಮತ್ತು ಸಲ್ಮಾ ಇಬ್ಬರು ಗೆಳತಿಯರು. ಇಲ್ಲಿ ಬಹುವಚನ ಕ್ರಿಯೆ ಗೊತ್ತಾಗ್ತಿದೆ ನಿಮಗೆ, ಗೆಳತಿಯರಾಗಿದ್ದರು ಅಂತ. ಮಿಸ್ ಝೂಲಾ ಝೂಲ್ತಿ ಥಿ, ಅವರು ಜೋಕಾಲಿಯನ್ನು ಜೀಕುತ್ತಿದ್ದರು. ಸೊ ಹಾಗಾದರೆ ಪುಲ್ಲಿಂಗ ಶಬ್ದ ಏಕವಚನ ಇದ್ದಾಗ ಥಾ ಪ್ರಯೋಗ ಮಾಡ್ತೀವಿ ನಾವು. ಥೇ ಪ್ರಯೋಗವನ್ನು ಬಹುವಚನ ರೂಪದಲ್ಲಿದ್ದು ಪುಲ್ಲಿಂಗ ಶಬ್ದ ಇದ್ದಾಗ ಥೇ ಪ್ರಯೋಗ ಮಾಡ್ತೀವಿ. ಸ್ತ್ರೀಲಿಂಗ ಶಬ್ದ ಇದು ಏಕವಚನದಲ್ಲಿದ್ದಾಗ ಥೀ ಪ್ರಯೋಗ ಮಾಡ್ತೀವಿ. ಬಹುವಚನ ರೂಪ ಇದ್ದು ಸ್ತ್ರೀಲಿಂಗ ಶಬ್ದಗಳಿದ್ದಾಗ ಥೀಗೆ ಬಿಂದು ಹಾಕಿ ಪ್ರಯೋಗ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಥಾ, ತೇ, ಥಿ, ಥಿ. ಪೇಜ್ ನಂಬರ್ 77 ಕೆಲವೊಂದು ಉದಾಹರಣೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೋಡೋಣಂತೆ ಈಗ. ಏನಂತ ಇದೆ ಅಲ್ಲಿ? ಥಾ, ಥೇ, ಥಿ, ಥೀ ಕ ಸಹಿ ಪ್ರಯೋಗ ಕರೋ ಅಂತೇಳಿ ಒಂದು ಅಭ್ಯಾಸವನ್ನು ಕೊಟ್ಟಿದ್ದಾರಲ್ಲಿ. ಅಮಿತ್ ದೇಶ್ ಕಿ ರಕ್ಷಾ ಕರ್ತಾ, ಕ್ಯಾ ಲಿಖ್ನಾ ಹೈ ಉಧರ್? ಥಾ. ಥಾ ಪ್ರಯೋಗವನ್ನು ಬರಿಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಅಮಿತ ಒಬ್ಬನೇ ಇದ್ದಾನೆ, ಜೊತೆಗೆ ಪುಲ್ಲಿಂಗ ಶಬ್ದ ಅದು, ಹಾಗಾಗಿ ಥಾ ಪ್ರಯೋಗವನ್ನು ನಾವು ಮಾಡ್ತೀವಿ. ಸೆಕೆಂಡ್ ಒನ್ನು, ರಾಕೇಶ್ ಅವ್ರ ರಾಹಿಲ್ ಮಿತ್ರ ಡ್ಯಾಶ್. ರಾಕೇಶ ಮತ್ತು ರಾಹಿಲ್ ಇಬ್ಬರು ವ್ಯಕ್ತಿಗಳಿದ್ದಾರೆ, ಜೊತೆಗೆ ಪುಲ್ಲಿಂಗ ಶಬ್ದಗಳು. ಏನು ಪ್ರಯೋಗ ಮಾಡ್ತೀವಿ ನಾವಲ್ಲಿ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಥಾ ಮತ್ತು ಥೇ ಪ್ರಯೋಗವನ್ನು ಕೊಟ್ಟಿದ್ದಾರೆ. ಯಾವುದನ್ನು ಬರಿತೀವಿ ನಾವಲ್ಲಿ? ಥೇ ಪ್ರಯೋಗವನ್ನು ಬರಿತೀವಿ. ರಾಕೇಶ್ ಅವ್ರ ರಾಹಿಲ್ ಮಿತ್ರ ಥೇ. ಆರತಿ ಅಚ್ಚಿ ಕಿಲಾಡಿ ಡ್ಯಾಶ್. ಥೀಗೆ ಬಿಂದು ಒಂದಿದೆ, ಕೇವಲ ಥೀ ಮಾತ್ರ ಇದೆ ಇನ್ನೊಂದು. ಯಾವುದನ್ನು ಬಳಕೆ ಮಾಡ್ತೀವಲ್ಲಿ? ಆರತಿ ಒಬ್ಬಳೇ ಇರೋದು, ಜೊತೆಗೆ ಸ್ತ್ರೀಲಿಂಗ ಶಬ್ದ, ಹಾಗಾಗಿ ಥೀಯನ್ನು ನಾವು ಬಳಕೆ ಮಾಡ್ತೀವಿ. ಥೀ. ಫೋರ್ತ್ ಒನ್, ವೇ ಝೂಲಾ ಝೂಲ್ತಿ ಡ್ಯಾಶ್. ಥೀ ಅಂತ ಇದೆ ಬ್ರಾಕೆಟಲ್ಲಿ, ಜೊತೆಗೆ ಥೀಗೆ ಬಿಂದು ಇದೆ. ಯಾವುದನ್ನು ನಾವು ಬರಿತೀವಲ್ಲಿ? ವೇ ಝೂಲಾ ಝೂಲ್ತಿ ಥಿ. ವೇ ಅಂದರೆ ಅಲ್ಲಿ ಅವರು ಜೋಕಾಲಿಯನ್ನು ಜೀಕುತ್ತಿದ್ದರು. ಅವಾಗ ಏನು ಮಾಡ್ಬೇಕು ನಾವು? ಇಬ್ಬರಿದರಲ್ಲಿ ಸ್ತ್ರೀಲಿಂಗ ಶಬ್ದ ಇದೆ, ಸೊ ಹಾಗಾಗಿ ನಾವೇನು ಬರಿತೀವಿ? ಥೀಗೆ ಬಿಂದು ಹಾಕ್ತೀವಿ. ಸೊ ಥಾ, ಥೇ, ಥಿ, ಥೀಗೆ ಬಿಂದು. ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ಥ ಪ್ರಯೋಗವನ್ನು ನಾವು ಯಾವಾಗ ಮಾಡಿದ್ವಿ? ಹಾಗಾದರೆ
ಏಕವಚನ ಇದ್ದು ಪುಲ್ಲಿಂಗ ಶಬ್ದ ಇದ್ದಾಗ ಥಾ ಅನ್ನ ಬಳಕೆ ಮಾಡಿದ್ವಿ ನಾವು. ಇನ್ನು ಥೇ ಬಳಕೆ ಯಾವಾಗ ಮಾಡಿದ್ವಿ? ಇಬ್ಬರು ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ಅದು ಬಹುವಚನ ಕ್ರಿಯೆಯಲ್ಲಿದ್ದಾಗ ಥೇ ಪ್ರಯೋಗವನ್ನು ನಾವು ಮಾಡಿದ್ವಿ, ಹೌದಲ್ವಾ? ಥೀ ಪ್ರಯೋಗ ಯಾವಾಗ ಮಾಡಿದ್ವಿ? ಸ್ತ್ರೀಲಿಂಗ ರೂಪ ಇದ್ದು ಏಕವಚನದಲ್ಲಿದ್ದಾಗ, ಅಂದರೆ ಸ್ತ್ರೀಲಿಂಗ ರೂಪದಲ್ಲಿರ್ತಕ್ಕಂಥ ಶಬ್ದ ಜೊತೆಗೆ ಏಕವಚನ, ಅಂದರೆ ಒಬ್ಬರೇ ಇರಬೇಕಲ್ಲಿ, ಅಥವಾ ಒಂದು ವಸ್ತು, ಸ್ತ್ರೀಲಿಂಗ ಶಬ್ದದ ಒಂದು ವಸ್ತು ಇರಬೇಕಲ್ಲ. ಹಾಗಿದ್ರೆ ಅವಾಗ ನಾವು ಏನು ಮಾಡಿದ್ವಿ? ಥೀ ಪ್ರಯೋಗವನ್ನು ಮಾಡಿದ್ವಿ. ಜೊತೆಗೆ ಥೀಗೆ ಬಿಂದು ಯಾವಾಗ ಹಾಕಿದ್ವಿ ನಾವು? ಸ್ತ್ರೀಲಿಂಗ ರೂಪದಲ್ಲಿದ್ದು ಬಹುವಚನ ಕ್ರಿಯೆಯಲ್ಲಿದ್ದಾಗ ಥೀಗೆ ಬಿಂದುವನ್ನು ಹಾಕಿದ್ವಿ. ಸೊ ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತೇಳಿ. ಕಾಲಗಳ ಬಗ್ಗೆ ನೋಡಿದ್ವಿ, ಅದರಲ್ಲಿ ಬರ್ತಕ್ಕಂಥ ವಿಧಗಳನ್ನು ನೋಡಿದ್ವಿ, ಜೊತೆಗೆ ನಾವು ಏನು ಮಾಡಿದ್ವಿ ಇವತ್ತು? ಥಾ, ಥೇ, ಥೀ, ತೀ ಪಾಠದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಮಕ್ಕಳು, ಈ ಪಾಠವನ್ನು ನೀವು ಪದೇ ಪದೇ ಓದಬೇಕು, ಓದಿದಾಗ ಮಾತ್ರ ಇದು ಅರ್ಥ ಆಗುತ್ತೆ. ಸರಿ, ಥ್ಯಾಂಕ್ ಯು.